ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಇರೋಂಥ ವಸ್ತುಗಳಿಂದ ಯಾವುದೇ ಕಾಯಿಲೆ ಬರಲಿ ನಾವು ವಾಸಿ ಮಾಡ್ಕೋಬೋದು. ಅದೇ ನಾವು ರಾಸಾಯನಿಕ ಮಾರು ಹೋದಾಗ ಮತ್ತೆ ಅದು ಬರುವ ಚಾನ್ಸ್ ಇದೆ. ಸ್ನೇಹಿತರೆ, ಹಿಪ್ಪಲಿ, ಲಾಂಗ್ ಪೆಪ್ಪರ್, ಕರಿಮೆಣಸು ಮತ್ತು ಜಿಂಜರ್, ಶುಂಠಿ ಇಷ್ಟೂನ ಒಣಗಿಸಿ ಚೂರ್ಣ ಮಾಡಿ ಅದನ್ನು ಶೇಖರಿಸಿಕೊಂಡು ಅದು ಸೇವನೆಯಿಂದ ನಮ್ಮ ಲಂಗ್ಸ್ ಅಂತ ಏನಂತೀವಿ, ಅದರಲ್ಲಿ ಉತ್ಪತ್ತಿಯಾಗುವಂತಹ ಕಫವನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ತ್ರಿಕಟುಕ. ಅದು ಪ್ರೋಸೆಸ್ ಜಾಸ್ತಿ ಇರೋದ್ರಿಂದ ನಾವು ಈ ಮಾರ್ಕೆಟಲ್ಲಿ ಸಿಕ್ಕುವಂತಹ ಒರಿಜಿನಲ್ಲು ತ್ರಿಕಟುಕ ಚೂರ್ಣವನ್ನು ಉಪಯೋಗಿಸ್ಕೊಂತೀವಿ. ಯಾವ ಥರ ಉಪಯೋಗ ಮಾಡಬೇಕು? 1-2 ಚಿಟಿಕೆ ತ್ರಿಕಟುಕ ತಕ್ಕಂತೆ ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ ನಿತ್ಯ ಅದನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಲಂಗ್ಸಲ್ಲಿ ಉತ್ಪತ್ತಿಯಾಗುವಂತಹ ಕಫವನ್ನು ನಿವಾರಣೆ ಮಾಡ್ತದೆ. ಮತ್ತು ಕೆಲವರು ಇಲ್ಲ, ಜೇನುತುಪ್ಪದಲ್ಲಿ ನಾವು ಸೇವನೆ ಮಾಡೋಕ್ಕಾಗಲ್ಲ ಅಂದರೆ ಉಗುರು ಬೆಚ್ಚಿನ 1 ಗ್ಲಾಸು, ಇದೊಂದು 2 ಚಿಟಿಕೆ ಅದಕ್ಕಾಗಿ ಕಲಸಿ ಕುಡಿಯೋದ್ರಿಂದ ಅದು ಪರಿಣಾಮನೂ ಒಳ್ಳೆಯದಾಗುತ್ತೆ. ಈ ಥರ ಮಾಡೋದ್ರಿಂದ ನಾನಾ ರೀತಿಯ ನಮಗೆ ಲಾಭವಾಗುತ್ತೆ ಸ್ನೇಹಿತರೆ. ಇದರಿಂದ ನಮಗೆ ಅಷ್ಟಿಷ್ಟಲ್ಲ, ಯಾಕಂದರೆ ಟ್ಯಾಬ್ಲೆಟಿಂದ ನಾವು ಅದು ಕಫವನ್ನು ಕರಗಿಸೋಕ್ಕಾಗಲ್ಲ. ಆಕಸ್ಮಿಕ ಅದು ಸ್ವಲ್ಪ ಹೋದರೆ ಮತ್ತೆ ಯಥಾ ಪ್ರಕಾರ ಮತ್ತೆ ಬರ್ತದೆ. ಇದು ನಮ್ಮ ಪ್ಲ್ಯಾಂಟ್ ಬೇಸ್ಡ್. ಈ ಥರ ಸೇವನೆ ಮಾಡೋದ್ರಿಂದ ನಮಗೆ ಅದು ಮುಂದೆ ಬರುವುದಿಲ್ಲ. ಅಲ್ಲದೇ ತಲೆನೋವು, ತಲೆ ಸುತ್ತು, ಜೀರ್ಣಕ್ರಿಯೆ, ಅನ್ಡೈಜೆಷನ್ನು ಇವೆಲ್ಲನೂ ಸಹ ಇದು ತೊಲಗಿಸುತ್ತೆ. ಕಾರಣ ಇದರಲ್ಲಿ ಶುಂಠಿ ಬಿದ್ದಿದೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.